ಇನ್ನು ಈಗಾಗಲೇ ಈ ಗದ್ದುಗೆ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಡೆಗಳಲ್ಲಿ ಹೋದಲ್ಲಿ ಬಂದಲ್ಲಿ ಸಿಎಂ ಆಗಿರಬಹುದು, ಡಿಸಿಎಂ ಆಗಿರಬಹುದು, ಅವರ ಪರವಾಗಿ ಒಂದಷ್ಟು ಘೋಷಣೆಗಳು ಕೇಳಿ ಬರ್ತಾನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಕುರ್ಚಿ ಕಿತ್ತಾಟ ಎಲ್ಲಿ ಕೊನೆಯಾಗುತ್ತೋ ಆವಾಗ ಈ ಜೈಕಾರ ಸಂಘರ್ಷಗಳು ನಿಲ್ಲುತ್ತೆ ಅಂದಿದ್ದಾರೆ. ಕಾರ್ಯಕರ್ತರು ಸ್ಲೋಗನ್ ಅನ್ನ ಕೂಗಿದ್ರಲ್ವಾ, ಆ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾಯಕರ ಪರ ಅಭಿಮಾನದಿಂದ ಈ ಸ್ಲೋಗನ್ಗಳನ್ನ ಕೂಗ್ತಾರೆ, ಆದರೆ ಯಾವುದೇ ಜೈಕಾರಗಳು ಪರ್ಮನೆಂಟ್ ಅಲ್ಲ ಅಂದಿದ್ದಾರೆ. ಸಮಸ್ಯೆ ಬಗೆಹರಿದ್ರೆ ಜೈಕಾರವು ಕೂಡ ಅಂತ್ಯ ಆಗುತ್ತೆ ಅಂದಿದ್ದಾರೆ ಪರಮೇಶ್ವರ್. ನಾಯಕರ ಪರ ಅಭಿಮಾನ, ಅದರಿಂದ ಈ ಜೈಕಾರ ಇದೆಲ್ಲವೂ ಕೂಡ ಸಾಮಾನ್ಯ, ಆದ್ರೆ ಇದ್ಯಾವುದು ಪರ್ಮನೆಂಟ್ ಅಲ್ಲ ಅಂದಿದ್ದಾರೆ ಪರಮೇಶ್ವರ್. ಅದರಲ್ಲಿ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು, ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು, ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡ್ತೀವಿ. ಅದರಲ್ಲಿ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು, ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು, ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡ್ತೀವಿ. ಅದರಲ್ಲಿ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು, ಅಲ್ಲ ಗೊಂದಲ ಇಲ್ಲ ಅಂದ್ರೆ ಈಗ ಆಚೆಗಡೆ ಜನ ಏನೋ ಜೈಕಾರ ಹಾಕೋದಕ್ಕೆ ಏನು ತಡೆ ಮಾಡಕ್ಕಾಗುತ್ತೆ? ನಾನು ನಿನ್ನೆನೂ ಹೇಳಿದೆ, ನಾನು ಒಬ್ಬೊಬ್ಬ ಲೀಡರ್ಗೆ ಒಂದೊಂದಷ್ಟು ಜನ ಅಭಿಮಾನಿಗಳಿರ್ತಾರೆ. ಅವರು ಸ್ವಾಭಾವಿಕವಾಗಿ ಆ ಲೀಡರು ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಂದು ಸಚಿವರಾಗಬೇಕು, ಇನ್ನೊಂದು ಆಗಬೇಕು ಅಂತ ಹೇಳಿ ಅವರು ಜೈಕಾರ ಹಾಕ್ತಾ ಇರ್ತಾರೆ ಹೋದಾಗ ಬಂದಾಗೆಲ್ಲ. ಅದನ್ನ ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಬೆಳವಣಿಗೆ ಇತ್ಯರ್ಥ ಆದ್ರೆ ಅದರ ಜೈಕಾರಗಳೆಲ್ಲ ನಿಂತೋಗ್ತವಲ್ಲ, ಒಳ್ಳೇದಲ್ವಾ? ಜೈಕಾರ ಇರ್ಬೇಕಾ? ಪರ್ಮನೆಂಟ್ ಆಗಿ ಜೈಕಾರ ಇರೋಕೆ ಸಾಧ್ಯ ಇಲ್ಲ, ನಿಂತೋಗುತ್ತದ್ದು. ಸಮಸ್ಯೆಗಳ ಬಗೆಹರಿದ್ರೆ ಅವೆಲ್ಲ ನಿಂತೋಗ್. ಇನ್ನು ಈಗಾಗಲೇ ಈ ಗದ್ದುಗೆ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಡೆಗಳಲ್ಲಿ ಹೋದಲ್ಲಿ ಬಂದಲ್ಲಿ ಸಿಎಂ ಆಗಿರಬಹುದು, ಡಿಸಿಎಂ ಆಗಿರಬಹುದು, ಅವರ ಪರವಾಗಿ ಒಂದಷ್ಟು ಘೋಷಣೆಗಳು ಕೇಳಿ ಬರ್ತಾನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಕುರ್ಚಿ ಕಿತ್ತಾಟ ಎಲ್ಲಿ ಕೊನೆಯಾಗುತ್ತೋ ಆವಾಗ ಈ ಜೈಕಾರ ಸಂಘರ್ಷಗಳು ನಿಲ್ಲುತ್ತೆ ಅಂದಿದ್ದಾರೆ. ಕಾರ್ಯಕರ್ತರು ಸ್ಲೋಗನ್ ಅನ್ನ ಕೂಗಿದ್ರಲ್ವಾ, ಆ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾಯಕರ ಪರ ಅಭಿಮಾನದಿಂದ ಈ ಸ್ಲೋಗನ್ಗಳನ್ನ ಕೂಗ್ತಾರೆ, ಆದರೆ ಯಾವುದೇ ಜೈಕಾರಗಳು ಪರ್ಮನೆಂಟ್ ಅಲ್ಲ ಅಂದಿದ್ದಾರೆ. ಸಮಸ್ಯೆ ಬಗೆಹರಿದ್ರೆ ಜೈಕಾರವು ಕೂಡ ಅಂತ್ಯ ಆಗುತ್ತೆ ಅಂದಿದ್ದಾರೆ ಪರಮೇಶ್ವರ್. ನಾಯಕರ ಪರ ಅಭಿಮಾನ, ಅದರಿಂದ ಈ ಜೈಕಾರ ಇದೆಲ್ಲವೂ ಕೂಡ ಸಾಮಾನ್ಯ, ಆದ್ರೆ ಇದ್ಯಾವುದು ಪರ್ಮನೆಂಟ್ ಅಲ್ಲ ಅಂದಿದ್ದಾರೆ ಪರಮೇಶ್ವರ್. ಅದರಲ್ಲಿ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು, ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು, ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡ್ತೀವಿ. ಅದರಲ್ಲಿ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು, ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು, ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡ್ತೀವಿ. ಅದರಲ್ಲಿ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು, ಅಲ್ಲ ಗೊಂದಲ ಇಲ್ಲ ಅಂದ್ರೆ ಈಗ ಆಚೆಗಡೆ ಜನ ಏನೋ ಜೈಕಾರ ಹಾಕೋದಕ್ಕೆ ಏನು ತಡೆ ಮಾಡಕ್ಕಾಗುತ್ತೆ? ನಾನು ನಿನ್ನೆನೂ ಹೇಳಿದೆ, ನಾನು ಒಬ್ಬೊಬ್ಬ ಲೀಡರ್ಗೆ ಒಂದೊಂದಷ್ಟು ಜನ ಅಭಿಮಾನಿಗಳಿರ್ತಾರೆ. ಅವರು ಸ್ವಾಭಾವಿಕವಾಗಿ ಆ ಲೀಡರು ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಂದು ಸಚಿವರಾಗಬೇಕು, ಇನ್ನೊಂದು ಆಗಬೇಕು ಅಂತ ಹೇಳಿ ಅವರು ಜೈಕಾರ ಹಾಕ್ತಾ ಇರ್ತಾರೆ ಹೋದಾಗ ಬಂದಾಗೆಲ್ಲ. ಅದನ್ನ ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಬೆಳವಣಿಗೆ ಇತ್ಯರ್ಥ ಆದ್ರೆ ಅದರ ಜೈಕಾರಗಳೆಲ್ಲ ನಿಂತೋಗ್ತವಲ್ಲ, ಒಳ್ಳೇದಲ್ವಾ? ಜೈಕಾರ ಇರ್ಬೇಕಾ? ಪರ್ಮನೆಂಟ್ ಆಗಿ ಜೈಕಾರ ಇರೋಕೆ ಸಾಧ್ಯ ಇಲ್ಲ, ನಿಂತೋಗುತ್ತದ್ದು. ಸಮಸ್ಯೆಗಳ ಬಗೆಹರಿದ್ರೆ ಅವೆಲ್ಲ ನಿಂತೋಗ್. ಇನ್ನು ಈಗಾಗಲೇ ಈ ಗದ್ದುಗೆ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಡೆಗಳಲ್ಲಿ ಹೋದಲ್ಲಿ ಬಂದಲ್ಲಿ ಸಿಎಂ ಆಗಿರಬಹುದು, ಡಿಸಿಎಂ ಆಗಿರಬಹುದು, ಅವರ ಪರವಾಗಿ ಒಂದಷ್ಟು ಘೋಷಣೆಗಳು ಕೇಳಿ ಬರ್ತಾನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಕುರ್ಚಿ ಕಿತ್ತಾಟ ಎಲ್ಲಿ ಕೊನೆಯಾಗುತ್ತೋ ಆವಾಗ ಈ ಜೈಕಾರ ಸಂಘರ್ಷಗಳು ನಿಲ್ಲುತ್ತೆ ಅಂದಿದ್ದಾರೆ. ಕಾರ್ಯಕರ್ತರು ಸ್ಲೋಗನ್ ಅನ್ನ ಕೂಗಿದ್ರಲ್ವಾ, ಆ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾಯಕರ ಪರ ಅಭಿಮಾನದಿಂದ ಈ ಸ್ಲೋಗನ್ಗಳನ್ನ ಕೂಗ್ತಾರೆ, ಆದರೆ ಯಾವುದೇ ಜೈಕಾರಗಳು ಪರ್ಮನೆಂಟ್ ಅಲ್ಲ ಅಂದಿದ್ದಾರೆ. ಸಮಸ್ಯೆ ಬಗೆಹರಿದ್ರೆ ಜೈಕಾರವು ಕೂಡ ಅಂತ್ಯ ಆಗುತ್ತೆ ಅಂದಿದ್ದಾರೆ ಪರಮೇಶ್ವರ್. ನಾಯಕರ ಪರ ಅಭಿಮಾನ, ಅದರಿಂದ ಈ ಜೈಕಾರ ಇದೆಲ್ಲವೂ ಕೂಡ ಸಾಮಾನ್ಯ, ಆದ್ರೆ ಇದ್ಯಾವುದು ಪರ್ಮನೆಂಟ್ ಅಲ್ಲ ಅಂದಿದ್ದಾರೆ ಪರಮೇಶ್ವರ್. ಅದರಲ್ಲಿ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು, ಮತ್ತೆ
ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡ್ತೀವಿ. ಅದರಲ್ಲಿ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು, ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡ್ತೀವಿ. ಅದರಲ್ಲಿ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು ಎಲ್ಲ ಗೊಂದಲ ಇಲ್ಲ ಅಂದ್ರೆ ಈಗ ಆಚೆಗಡೆ ಜನ ಏನು ಜೈಕಾರ ಹಾಕೋದಕ್ಕೆ ಏನು ತಡೆ ಮಾಡಕ್ಕಾಗುತ್ತೆ? ನಾನು ನಿನ್ನೆನೂ ಹೇಳಿದೆ, ನಾನು ಒಬ್ಬೊಬ್ಬ ಲೀಡರ್ಗೆ ಒಂದೊಂದು ಅಷ್ಟು ಜನ ಅಭಿಮಾನಿಗಳಿರ್ತಾರೆ. ಅವರು ಸ್ವಾಭಾವಿಕವಾಗಿ ಆ ಲೀಡರು ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಂದು ಸಚಿವರಾಗಬೇಕು, ಇನ್ನೊಂದು ಆಗಬೇಕು ಅಂತ ಹೇಳಿ ಅವರು ಜೈಕಾರ ಹಾಕ್ತಾ ಇರ್ತಾರೆ ಹೋದಾಗ ಬಂದಾಗೆಲ್ಲ. ಅದನ್ನ ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಬೆಳವಣಿಗೆ ಇತ್ಯರ್ಥ ಆದ್ರೆ ಅದರ ಜೈಕಾರಗಳೆಲ್ಲ ನಿಂತೋಗ್ತವೆ. ಒಳ್ಳೇದಲ್ವಾ? ಜೈಕಾರ ಇರ್ಬೇಕಾ? ಪರ್ಮನೆಂಟ್ ಆಗಿ ಜೈಕಾರ ಇರೋಕೆ ಸಾಧ್ಯ ಇಲ್ಲ, ನಿಂತೋಗುತ್ತದ್ದು. ಸಮಸ್ಯೆಗಳ ಬಗೆಹರಿದ್ರೆ ಅವೆಲ್ಲ ನಿಂತೋಗ್. ಇನ್ನು ಈಗಾಗಲೇ ಈ ಗದ್ದುಗೆ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಡೆಗಳಲ್ಲಿ ಹೋದಲ್ಲಿ ಬಂದಲ್ಲಿ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಅವರ ಪರವಾಗಿ ಒಂದಷ್ಟು ಘೋಷಣೆಗಳು ಕೇಳಿ ಬರ್ತಾನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಕುರ್ಚಿ ಕಿತ್ತಾಟ ಎಲ್ಲಿ ಕೊನೆಯಾಗುತ್ತೋ ಆವಾಗ ಈ ಜೈಕಾರ ಸಂಘರ್ಷಗಳು ನಿಲ್ಲುತ್ತೆ ಅಂದಿದ್ದಾರೆ. ಕಾರ್ಯಕರ್ತರು ಸ್ಲೋಗನ್ ಅನ್ನ ಕೂಗಿದ್ರಲ್ವಾ, ಆ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಯಕರ ಪರ ಅಭಿಮಾನದಿಂದ ಈ ಸ್ಲೋಗನ್ಗಳನ್ನ ಕೂಗ್ತಾರೆ, ಆದ್ರೆ ಯಾವುದೇ ಜೈಕಾರಗಳು ಪರ್ಮನೆಂಟ್ ಅಲ್ಲ ಅಂದಿದ್ದಾರೆ. ಸಮಸ್ಯೆ ಬಗೆಹರಿದ್ರೆ ಜೈಕಾರವೂ ಕೂಡ ಅಂತ್ಯ ಆಗುತ್ತೆ ಅಂದಿದ್ದಾರೆ ಪರಮೇಶ್ವರ್. ನಾಯಕರ ಪರ ಅಭಿಮಾನ, ಅದರಿಂದ ಈ ಜೈಕಾರ ಇದೆಲ್ಲವೂ ಕೂಡ ಸಾಮಾನ್ಯ, ಆದ್ರೆ ಇದ್ಯಾವುದು ಪರ್ಮನೆಂಟ್ ಅಲ್ಲ ಅಂದಿದ್ದಾರೆ ಪರಮೇಶ್ವರ್. ಅದರಲ್ಲಿ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು, ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡ್ತೀವಿ. ಅದರಲ್ಲಿ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು, ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡ್ತೀವಿ. ಅದರಲ್ಲಿ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು ಎಲ್ಲ ಗೊಂದಲ ಇಲ್ಲ ಅಂದ್ರೆ ಈಗ ಆಚೆಗಡೆ ಜನ ಏನು ಜೈಕಾರ ಹಾಕೋದಕ್ಕೆ ಏನು ತಡೆ ಮಾಡಕ್ಕಾಗುತ್ತೆ? ನಾನು ನಿನ್ನೆನೂ ಹೇಳಿದೆ, ನಾನು ಒಬ್ಬೊಬ್ಬ ಲೀಡರ್ಗೆ ಒಂದೊಂದು ಅಷ್ಟು ಜನ ಅಭಿಮಾನಿಗಳಿರ್ತಾರೆ. ಅವರು ಸ್ವಾಭಾವಿಕವಾಗಿ ಆ ಲೀಡರು ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಂದು ಸಚಿವರಾಗಬೇಕು, ಇನ್ನೊಂದು ಆಗಬೇಕು ಅಂತ ಹೇಳಿ ಅವರು ಜೈಕಾರ ಹಾಕ್ತಾ ಇರ್ತಾರೆ ಹೋದಾಗ ಬಂದಾಗೆಲ್ಲ. ಅದನ್ನ ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಬೆಳವಣಿಗೆ ಇತ್ಯರ್ಥ ಆದ್ರೆ ಅದರ ಜೈಕಾರಗಳೆಲ್ಲ ನಿಂತೋಗ್ತವೆ. ಒಳ್ಳೇದಲ್ವಾ? ಜೈಕಾರ ಇರ್ಬೇಕಾ? ಪರ್ಮನೆಂಟ್ ಆಗಿ ಜೈಕಾರ ಇರೋಕೆ ಸಾಧ್ಯ ಇಲ್ಲ, ನಿಂತೋಗುತ್ತದ್ದು. ಸಮಸ್ಯೆಗಳ ಬಗೆಹರಿದ್ರೆ ಅವೆಲ್ಲ ನಿಂತೋಗ್.